ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ಇವತ್ತಿನ ದಿನ ಫೆಬ್ರವರಿ 4. ಬಹಳ ವಿಶೇಷವಾದಂತಹ ದಿನ. ಇವತ್ತೆಲ್ಲರೂ ಕೂಡ ರಥಸಪ್ತಮಿಯನ್ನು ಆಚರಿಸುವಂತಹ ದಿನ. ಈ ರಥಸಪ್ತಮಿಯನ್ನು ಋತುವಿನ ಆಗಮನದ ದಿನ ಅಂತಲೂ ಹೇಳ್ತಾರೆ. ವಸಂತ ಋತುವಿನ ಪ್ರಾರಂಭ ಮತ್ತು ಸೂರ್ಯದೇವನ ಜಯಂತಿ, ಸೂರ್ಯದೇವನ ಹುಟ್ಟಿದ ದಿನ ಇವತ್ತು ಅಂತಲೂ ಕೂಡ ಆಚರಿಸ್ತಾರೆ. ಇಲ್ಲಿವರೆಗೆ ಇದ್ದಂತಹ ಚಳಿಗಾಲವೆಲ್ಲ ಹೋಗಿ ಇನ್ನೇನು ಬೇಸಿಗೆಯ ಪ್ರಖರತೆ ಪ್ರಾರಂಭವಾಗುತ್ತದೆ. ಸೂರ್ಯ ತನ್ನ 7 ಕುದುರೆಗಳನ್ನು ಉಳ್ಳಂತಹ ರಥವನ್ನು ತೆಗೆದುಕೊಂಡು ವೇಗವಾಗಿ ಹೋಗುವಂತಹ ಪ್ರಾರಂಭದ ದಿನ ಅಂತಲೂ ಕೂಡ ಹೇಳ್ತಾರೆ. ಈ ದಿನ ಸೂರ್ಯದೇವನಿಗೆ ಸಮರ್ಪಿತ ದಿನ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಈ ರಥಸಪ್ತಮಿಯನ್ನು ನಾವು ಆಚರಿಸ್ತೇವೆ. ಪ್ರಪಂಚದ ಎಲ್ಲ ಜೀವಿಗಳಿಗೂ, ಗಿಡ ಮರ ಬಳ್ಳಿ ಪ್ರಾಣಿ ಜೀವವುಳ್ಳಂತಹ ಮನುಷ್ಯ ಎಲ್ಲರಿಗೂ ಕೂಡ ನಮಗೆ ಸೂರ್ಯದೇವನ ಆಶೀರ್ವಾದ, ಸೂರ್ಯನ ಬೆಳಕು ಬಹಳ ಅತ್ಯವಶ್ಯಕ. ಇಂತಹ ಸೂರ್ಯದೇವನನ್ನು ಕಣ್ಣಿಗೆ ಕಾಣುವ ದೇವರು ಅಂತಲೂ ಕೂಡ ನಾವು ಪೂಜಿಸ್ತೀವಿ. ಈ ದಿನ ಸೂರ್ಯದೇವನಿಗೆ ಇಷ್ಟವಾದಂತಹ ಒಂದು ಪ್ರಾರ್ಥನೆಯೊಂದಿಗೆ ಅವನ ಪೂಜಿಸುವುದರೊಂದಿಗೆ ಅವನ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲಿರಲಿ. ಯಾಕಂದರೆ ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಸೂರ್ಯನ ಬೆಳಕು ಬಹಳ ಅತ್ಯಮೂಲ್ಯ. ಗಿಡ ಮರ ಬಳ್ಳಿಗಳಿಗೂ ಕೂಡ ಆಹಾರವನ್ನು ತಯಾರಿಸ್ಕೊಳ್ಬೇಕಾದ್ರೆ ಈ ಸೂರ್ಯದೇವನ ಪ್ರಖರತೆ ಬೇಕು. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಪೂಜೆಗಳನ್ನು ಮತ್ತು ಸೂರ್ಯದೇವನನ್ನು ಆರಾಧಿಸಿ ಸೂರ್ಯದೇವನಿಗೆ ಭಕ್ತಿಯನ್ನು ಸಮರ್ಪಿಸಿ ಅವನ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅಂತಲೇ ನಾವು ಈ ರಥಸಪ್ತಮಿಯನ್ನು ಆಚರಿಸ್ತೇವೆ. ಹೇಗೆ ಸೂರ್ಯ ಒಂದು ಬೆಳಕು ನಮ್ಮ ದೇಹದ ನರನಾಡಿಗಳಲ್ಲಿ ಹೇಗೆ ಶಕ್ತಿಯನ್ನು ತುಂಬುತ್ತದೆಯೋ ಹಾಗೆಯೇ ನಾವು ಈ ದಿನದಂದು 108 ನಮಸ್ಕಾರಗಳನ್ನು ಮಾಡಿ ಸೂರ್ಯದೇವನನ್ನು ಆರಾಧಿಸಿ ಪೂಜಿಸಿ ಅವನ ಒಂದು ಪ್ರಖರತೆ, ಅವರ ಒಂದು ಬಿಸಿಲಿನ ಜಳ ಶಕ್ತಿ ನಮ್ಮ ದೇಹಕ್ಕೆ ಬರಬೇಕು ಮತ್ತು ನಮ್ಮ ದೇಹದಲ್ಲಿ ನವ ಉಲ್ಲಾಸ ಬರಬೇಕು. ದೇಹದ ಆರೋಗ್ಯಕ್ಕೂ ಸೂರ್ಯದೇವನ ಪೂಜೆಗೂ ಬಹಳ ಒಳ್ಳೆಯ ಸಂಬಂಧ ಇದೆ. ಆದ್ದರಿಂದ ಇವತ್ತು ನಾವು ನಮ್ಮ ಆಚಾರ್ಯ ಯೋಗ ಸೆಂಟರ್ ಅಲ್ಲಿ ನಾವು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕಲಿತಿರುವ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿಕೊಂಡು ಸೂರ್ಯದೇವನಿಗೆ ನಮಸ್ಕರಿಸುವ ಮೂಲಕ 108 ಬಾರಿ ನಮಸ್ಕರಿಸುವ ಮೂಲಕ ನಾವೆಲ್ಲರೂ ಸೂರ್ಯದೇವನನ್ನು ಆರಾಧಿಸಿ ರಥಸಪ್ತಮಿಯನ್ನು ಆಚರಿಸಲಿದ್ದೇವೆ. ಇವತ್ತು ನಾನು ಕೂಡ ಆ ಸೆಂಟರ್ಗೆ ಹೋಗಲಿದ್ದೇನೆ. ನಮ್ಮ ಸೆಂಟರ್ನ ಮುಖ್ಯಸ್ಥೆ ಗುರುಗಳಾದಂತಹ ಶಶಿ ರೇಖಾ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿ ತೆಗೆದುಕೊಂಡು ಸುಮಾರು 1 ತಿಂಗಳಿಂದ ನಾವು ಸೂರ್ಯ ನಮಸ್ಕಾರ ಅಂದರೆ 108 ಬಾರಿ ಮಾಡುವ ಅಭ್ಯಾಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜವಾಬ್ದಾರಿಯನ್ನು ಕೂಡ ಅವರು ಹೊತ್ತಿದ್ದಾರೆ. ನಾವೆಲ್ಲ ವಿದ್ಯಾರ್ಥಿಗಳು ಆ 108 ಬಾರಿ ಸೂರ್ಯ ನಮಸ್ಕಾರ ಮಾಡಲು ತಯಾರಾಗಿದ್ದೀವಿ. ಇವತ್ತಿನ ವಿಶೇಷತೆ ಏನಂದರೆ ನಾವು ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಸೂರ್ಯದೇವನನ್ನು ಪೂಜಿಸಿ 108 ಬಾರಿ ಸೂರ್ಯ ನಮಸ್ಕಾರ ಮಾಡಿ ನಂತರ ಒಂದು ಸಣ್ಣ ಉಪಹಾರ ಇರುತ್ತೆ, ಅವನ್ನೆಲ್ಲ ತೆಗೆದುಕೊಂಡು ನಂತರ ನಮ್ಮ ಯೋಗ ಸೆಂಟರಿಂದ 108 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಗುತ್ತದೆ. ಈ ಎಲ್ಲದ ಸಣ್ಣ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸುವುದರ ಮೂಲಕ ಈ ರಥಸಪ್ತಮಿಯ ಆಚರಣೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಇಷ್ಟು ಮಾತು ಹೇಳಿ ನಾನು ಈಗ ತಾನೇ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ನಂತರ ಎಲ್ಲ ದೃಶ್ಯಗಳನ್ನು ನಿಮಗೆ ನಾನು ನನ್ನ ಚಾನೆಲ್ನಲ್ಲಿ ಹಾಕ್ತೀನಿ. ನೀವು ಕೂಡ ನೋಡಿದ ನಂತರ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಮತ್ತೊಮ್ಮೆ ನಾನು ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ರಥಸಪ್ತಮಿಯನ್ನು ನಾವು ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ಸೂರ್ಯದೇವನಿಗೆ ಪ್ರಿಯವಾದಂತಹ ಈ ನಮಸ್ಕಾರ ಅಂದರೆ 108 ಬಾರಿ ಆತನಿಗೆ ನಮಸ್ಕಾರ ಮಾಡುವುದರ ಮೂಲಕ ಸೂರ್ಯನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು ಅಂತ ಬಯಸಿ ಇದಕ್ಕಾಗಿ ನೀವೆಲ್ಲರೂ 1 ತಿಂಗಳಿನಿಂದ ಸತತ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಾ. ಆಚಾರ್ಯ ಯೋಗ ಸೆಂಟರ್ನ ಮುಖ್ಯಸ್ಥೆ ಆದಂತಹ ಗುರುಗಳಾದಂತಹ ಶ್ರೀಮತಿ ಶಶಿಕಲಾ ಮೇಡಮ್ ಕೂಡ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ನಾವೆಲ್ಲರೂ ಕೂಡ 108 ಸೂರ್ಯ ನಮಸ್ಕಾರವಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಇದನ್ನು ನಿರ್ವಿಘ್ನವಾಗಿ ನೆರವೇರಿಸುವಂತ ನಾವು ಸೂರ್ಯದೇವನನ್ನ ಮತ್ತು ವಿನಾಯಕನನ್ನ ಪೂಜಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸದಸ್ಯರೊಬ್ಬರು ದೀಪವನ್ನು ಬೆಳಗಿ ಕಾರ್ಯಕ್ರಮದ ಚಾಲನೆ ದೊರೆತಾಗಿದೆ. ಈಗ ಒಂದು ವಿನಾಯಕನ ಸ್ತುತಿ. ಫಲದಾಯಕ ನೀನೇ
ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿ ಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಸಿದ್ಧಿ ಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನೆ ಸಿದ್ಧಿ ಪುದೆ ಮಗೆ ವಿನಾಯಕ ಭಜನೆ ಸಿದ್ಧಿ ಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಸ್ನೇಹಿತರೆ, ಸಾಕಷ್ಟು ಹೊಸ ಮುಖಗಳನ್ನ ನಾನು ನೋಡ್ತಾ ಇದ್ದೀನಿ. ನನಗೆ ಶಶಿ ಮೇಡಮ್ ಮತ್ತು ಸರ್ ಕೂಡ ಸುಮಾರು 10 ವರ್ಷದಿಂದ ನನಗೊತ್ತು, ನನಗೆ ಪರಿಚಯ. ಶಶಿ ಅವರು ನನಗಿಂತ ಸೀನಿಯರ್ ಯೋಗ ಕಲಿಯೋದ್ರಲ್ಲಿ. ನಾನು ಹೊಸದಾಗಿ ಹೋಗಿ ಸೇರ್ಕೊಂಡೆ. ಸುಮಾರು ನನಗೆ ಇವಾಗ 64, 52ನೇ ವಯಸ್ಸಿನಲ್ಲಿ ನಾನು ಯೋಗ ಕಲಿಯೋಕ್ಕೆ ಶುರು ಮಾಡಿದ್ದೆ. ಆವಾಗ ನಾನು ಈ ಥರ ಕುತ್ಕೊಳ್ಳೋದಾಗ್ಲಿ, ಪದ್ಮಾಸನ ಹಾಕೋದಾಗ್ಲಿ, ಸೂರ್ಯ ನಮಸ್ಕಾರ ಮಾಡೋದಾಗ್ಲಿ ಯಾವುದೂ ನನ್ನ ಕೈಲಾಗ್ತಿರ್ಲಿಲ್ಲ. ಸತ್ಯನಾರಾಯಣ ಪೂಜೆ ಮಾಡುವಾಗ ನಾನು ಈ ತರ ಚೇರ್ ಹಾಕೊಂಡು ಕುತ್ಕೊಂಡು ಮಾಡ್ತಾ ಇದ್ದೆ. ಆಮೇಲೆ ನನಗೆ ಯೋಗ ಕಲಿಬೇಕು ಅಂತ ಆಸಕ್ತಿ ಇತ್ತು. ಬಟ್ ಯಾರು ಯೋಗನ ನೀಟಾಗಿ ಹೇಳ್ಕೊಡೋದು ಸಿಗಲ್ಲ ಅಮ್ಮ. ಇವಾಗ ನೀವು ಆನ್ಲೈನ್ ಅದು ಇದು ತುಂಬಾನೇ ನೋಡ್ತೀರಾ. ನಾನು ಕಲಿಯುವಾಗ ಒಂದ್ ಏಜ್ ಆಗೋಗಿತ್ತು ನನಗೆ. 30, 35, 40 ಆದ್ರೆ ಧೈರ್ಯ. 52, 53ನೇ ವಯಸ್ಸಿನಲ್ಲಿ ನಾನು ಹೊಸದಾಗಿ ಎಲ್ಲವನ್ನ ಕಲಿಬೇಕು. ಹೇಗ್ ಕಲಿಯಕ್ ಸಾಧ್ಯ? ಲೋಕೇಶ್ ಸರ್ ಅಂತ ಒಂದು ಯೋಗ ಸೆಂಟರ್ ಇದೆ. ಅವ್ರ ಜೊತೆ ಶಶಿ ಮೇಡಮ್ ಮತ್ತು ಸರ್ ಕೂಡ ಬರ್ತಾ ಇದ್ದಾರೆ. ಅವರು ಅದರಲ್ಲಿ ಕಲಿತು ಪರಿಣಿತಿ ಹೊಂದಿ ಸುಮಾರು ನನ್ನ ಪ್ರಕಾರ 10 kg ತೂಕನ ಇಳಿಸಿದ್ರು. ಅಲ್ಲಿ ನಾನು ಆಗ್ಲೇ ಸೇರೋಷ್ಟೊತ್ತಿಗೆ. ಶಶಿ ಎಷ್ಟು ಪರಿಣಿತರಾಗಿದ್ರು ಅಂದ್ರೆ, ನಾವೆಲ್ಲ ಈಗ ಸೂರ್ಯ ನಮಸ್ಕಾರ ಮಾಡುವಾಗ ನಮಗೆ ಸೂರ್ಯ ನಮಸ್ಕಾರ ಹೇಳ್ಕೊಡಕ್ಕೇನೆ 6-7 ತಿಂಗಳು ಟೈಮ್ ತಗೊಂಡು ಸರ್. ನಮಗೆ ಇಷ್ಟ, ಯಾಕಂದ್ರೆ ಎಲ್ಲರೂ ನಾವು ಯೋಗಕ್ಕೆ ಹೋಗ್ತಿದೀವಿ ಅಂದ್ರೆ ಸೂರ್ಯ ನಮಸ್ಕಾರ ಬರುತ್ತಾ ನಿಮಗೆ ಮಾಡಿ ಅಂತಿದ್ರು. ಎಲ್ಲರಿಗೂ ನಾವು ತೋರಿಸ್ಬೇಕಲ್ಲ ಸೂರ್ಯ ನಮಸ್ಕಾರ ಮಾಡ್ಬೇಕು ಅಂತ. ಹೇಳ್ಕೊಡಿ ಸರ್ ಅಂತಿದ್ವಿ. ಇಲ್ಲ, ಸೂರ್ಯ ನಮಸ್ಕಾರ ಹೇಳ್ಕೊಡ್ಬೇಕು ಅಂದ್ರೆ ನಮ್ಮ ಅಂಗಾಂಗಗಳಂದ್ರೆ ನಮ್ಮ ಕಣ್ಣಿಂದ ಹಿಡಿದು ನೆತ್ತಿಯವರೆಗೆ ಎಲ್ಲ ಅಂಗಾಂಗಗಳು ಎಲ್ಲ ನಮ್ಗೆ ಹೀಗಿರುತ್ತೆ. ಅವೆಲ್ಲವೂ ಕೂಡ ಮತ್ತೆ ಇದಾಗಿ ಮತ್ತೆ ಒಂದು ಗೂಡಬೇಕು. ಅಂದ್ರೆ ಕೈ, ಕಾಲು, ಮುಖ, ಸೊಂಟ, ಮೊಣಕಾಲು ಇವೆಲ್ಲವೂ ಲೂಸ್ನಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀರಾ. ಇದೆಲ್ಲ ಆದ್ಮೇಲೆ ಇದು ಫಿಟ್ ಆದ್ಮೇಲೆ ಆಂಟಿ ಸೂರ್ಯ ನಮಸ್ಕಾರ ಅಂದ್ರು. ಹಾಗಾಗಿ ಒಂದು ಸೂರ್ಯ ನಮಸ್ಕಾರ ಕಲಿಯಕ್ ನಾವು 1 ವರ್ಷ ಹೋಗಿದ್ದೀವಿ ಕ್ಲಾಸಿಗೆ. ಇವಾಗೆಲ್ಲ ಸ್ವಲ್ಪ ತಿಂಗಳಾದ ತಕ್ಷಣ ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋ ಹಂಬಲ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಯೋಗ ಯಾವಾಗ್ಲೂ ಕೂಡ ನಿಧಾನವಾಗಿ ಪ್ರದಾನ ಆಗ್ಬೇಕು. ಈಗ ನೀವು ಯಾವುದೇ ಆಗಲಿ ಒಂದು ಮಗುವಿಗೆ ಹುಟ್ಟಿದ ತಕ್ಷಣ ಮಗು 5 ತಿಂಗಳು 6 ತಿಂಗಳು ತೆವಳುತ್ತೆ, ಅಂಬೆಗಾಲಿರುತ್ತೆ, ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ, ಆಮೇಲೆ ನಡೆಯಕ್ ಕಲಿತು ನಡೆಯುತ್ತೆ. ಅದೇ ತರ ಯೋಗ ಸಸಿ ಹೇಗೆ ಬಿಟ್ಟು ಸ್ವಲ್ಪ ದಿನ ಆದಷ್ಟು ಹೇಗೆ ಬೆಳವಣಿಗೆ ಆಗುತ್ತೋ ಹಾಗೆ ಯೋಗ. ಈಗ ನೀವು ಜಿಮ್ಮು, ಅದು ಜುಂಬಾ, ಬೇಕಾದಷ್ಟು ತರ ಇದೆ. ಆದ್ರೆ ನೀವು ಎಲ್ಲವನ್ನ ಕಲಿಬೇಕಾದ್ರೆ ನೀವು ಅಲ್ಲಿಗೆ ಹೋಗ್ಬೇಕು, ನೀವು ಗ್ರೂಪ್ ಅಲ್ಲಿ ಇರ್ಬೇಕು.
ಎಲ್ಲವೂ ಒಳ್ಳೆ ಇದೆ. ಆದ್ರೆ ಒಂದು ಏಜ್ ಕ್ರಾಸ್ ಆದ್ಮೇಲೆ, ಈಗ 55, 60 ಆದ್ಮೇಲೆ ಎಲ್ಲವೂ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ಒಂದು ಯೋಗ ಅನ್ನೋದು ನಮ್ಮ ಮನಸ್ಸು ಮತ್ತು ದೇಹ ಮತ್ತು ಆತ್ಮ, ಇದು 3 ಸಮ್ಮಿಲನ. ಈಗ ನೋಡಿ, ನೀವು ಯೋಗ ಅಲ್ಲ ಜಿಮ್ ಹೋಗೋದು ಯಾವ್ದು ನಾನು ವಿರೋಧಿ ಅಲ್ಲ, ಬಟ್ ಕಂಪ್ಯಾರಿಸನ್ ಹೇಳಿದ್ ನಾನು. ಅವರೆಲ್ಲ ಕಿವಿಗೆ ಹಾಡು ಹಾಕೊಂಡು ಮಾಡೋದು ಅದೊಂಥರ ಕಲೆ, ಹಾಡ್ಗಳನ್ನ ಹಾಕೊಂಡು ನೃತ್ಯ ತರ ಮಾಡ್ತಾರೆ, ಅದು ಒಂದು ಕಲೆ. ಆದ್ರೆ ನಾನಿವೆಲ್ಲವನ್ನ ನೋಡಿದಾಗ ನಾವ್ ಇವಾಗ ಏನ್ ಇಲ್ಲಿ ಕಲಿತಿದೀವೋ, ಯಾವ್ದು ಪತಂಜಲಿ ಯೋಗವನ್ನ ನಾವ್ ಏನ್ ಕಲಿತಾ ಇದೀವೋ, ಸರಳ ವಿಧಾನಗಳಲ್ಲಿ ಹೇಗೆ ಕಲಿತೀವೋ, ಇವೆಲ್ಲವೂ ಕೂಡ 64, 70 ನಮ್ಮ ಜೀವನದ ಕೊನೆಯ ದಿನದವರೆಗೂ ಕೂಡ ನಾವು ಮಾಡ್ಬೋದು. ಅಕಸ್ಮಾತ್ ನಮಗೆ ಕುತ್ಕೊಂಡು ಮಾಡಕ್ ಸಾಧ್ಯ ಇದ್ರೂ ಕೂಡ ಈ ತರ ಚೇರಲ್ಲಿ ಕುತ್ಕೊಂಡು ನಾವು ಸೂರ್ಯ ನಮಸ್ಕಾರ ಮಾಡ್ಬೋದು, ಎಲ್ಲಾ ಎಕ್ಸರ್ಸೈಸ್ ಮಾಡ್ಬೋದು. ಒಂದು ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಬೇಕು, ಒಂದು ನೆಮ್ಮದಿ ಬೇಕು, ಅದನ್ನ ನಾವೇ ತಗೊಳ್ಬೇಕು. ಈಗ ನಾವೇನ್ ಮಾಡ್ತೀವಿ, ಅಲ್ಲಿಗೆ ಹೋದ್ರೆ ನನಗೆ ನೆಮ್ಮದಿ, ಅಲ್ಲಿಗೆ ಹೋದ್ರೆ ನಮ್ಮ ಸ್ನೇಹಿತರು ಸಿಕ್ಕಿದ್ರೆ, ನನ್ನ ಮಗ, ನನ್ನ ಮಗಳು, ನಮ್ಮ ಯಜಮಾನ್ರಿದ್ರೆ, ಅಥವಾ ರುಚಿಯಾದ ಊಟ ಮಾಡಿದ್ರೆ, ಈ ತರ ಸಂತೋಷ ನಾವು ಹುಡ್ಕೊಂಡು ಹೋಗ್ತೀವಿ. ಆದ್ರೆ ಅದು ಒಂದು ವಿಧ, ಅಂದ್ರೆ ಜೀವನದಲ್ಲಿ ಎಲ್ಲಾ ರಸಗಳು ಇರ್ಬೇಕು. ಆದ್ರೆ ನಮ್ಮಷ್ಟಕ್ಕೆ ನಾವು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ವಯಸ್ಸಾದ್ಮೇಲೂ ಕೂಡ ಎಲ್ಲವನ್ನ ಸಮಚಿತ್ತವಾಗಿ ತಗೊಳ್ಬೇಕು. ಮನಸ್ಸನ್ನ, ನಮ್ಮ ಆತ್ಮಶಕ್ತಿ, ನಾನ್ ಚೆನ್ನಾಗಿದ್ದೀನಿ, ನಾನ್ ಚೆನ್ನಾಗಿರ್ಬೇಕು, ನನ್ನ ಎಲ್ಲಾ ಅಂಗಾಂಗಗಳು ಎಲ್ಲವೂ ದೃಢವಾಗಿ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮ ಬಗ್ಗೆ ನಮಗೆ ನಂಬಿಕೆ, ವಿಶ್ವಾಸ ಮತ್ತು ದೃಢ ಶಕ್ತಿ ಬರೋದೇ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಮುಖದ ಕಾಂತಿ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ, ನಮ್ಮ ಭುಜ, ನಮ್ಮ ದೇಹ, ನಾವು ಇವಾಗ ಕೂರೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾವು ಕೆಲವರು ಹೀಗೆ ಕೂರ್ತೀವಿ, ನಾವೆಲ್ಲೇ ಕೂತ್ರು ಕೂಡ ಈ ತರ ನೇರವಾಗಿ ಕೂತ್ಕೊಳ್ತೀವಿ. ನಮ್ಮ ನಡೆ, ನಮ್ಮ ನುಡಿ, ನಡಿವಾಗ್ಲೂ ಅಷ್ಟೇ, ಕೆಲಸ ಮಾಡುವಾಗ್ಲೂ ಅಷ್ಟೇ. ಅಂದ್ರೆ ಯೋಗ ನಮಗೆ ಎಲ್ಲವನ್ನ ತಿಳಿ ಹೇಳುತ್ತೆ. ಎರಡೂ ಕಾಲ್ಗಳ ಮೇಲೆ ಸಮಭಾರವನ್ನ ಬಿಟ್ಟು ನಿಂತ್ಕೊಳ್ಬೇಕು. ಮತ್ ಇನ್ನೊಂದು ಸ್ನೇಹಿತರೆ, ನಾವು ಎಲ್ಲಾ ಕೆಲಸಗಳಿಗೂ ಎಲ್ಲರನ್ನ ಪರಾವಲಂಬಿತರಾಗಬಾರದು. ಯೋಗ ನಮ್ಮನ್ನ ವಯಸ್ಸಾಗ್ತಿದ್ದ ಹಾಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಮ್ಮ ಆಹಾರವನ್ನ ನಾವೇ ತಯಾರಿಸ್ಕೊಳ್ಬೇಕು, ನಮ್ಮ ಕೆಲಸಗಳನ್ನ ನಾವೇ ಮಾಡೋಷ್ಟು ಶಕ್ತಿ ಯೋಗ ಖಂಡಿತವಾಗಿ ನಮ್ಗೆ ಉಳಿಸ್ಕೊಡುತ್ತೆ. ಇವಾಗ ನೋಡಿ, ಸ್ವಲ್ಪ ದೊಡ್ಡವರಾದ ತಕ್ಷಣ, ವಯಸ್ಸಾದ ತಕ್ಷಣ ಮನೇಲಿ ಮಕ್ಕಳು ಇವ್ರಿಗೆ ಎಕ್ಸರ್ಸೈಸ್ ಮಾಡಕ್ಕೊಂದು, ಇವ್ರು ನೋಡಕ್ಕೊಬ್ರು, ಅಡ್ಗೆ ಮಾಡಕ್ಕೊಬ್ರು, ಬಾತ್ರೂಮ್ ತೊಳೆಯಕ್ಕೊಬ್ರು, ಮನೆ ಕೆಲ್ಸಕ್ಕೊಬ್ರು, ಹೀಗೆ ಅದು ಮಾಡಿದ್ರೆ ನಮ್ ಜವಾಬ್ದಾರಿ. ಅದೆಲ್ಲವನ್ನ ನಿಮ್ಗೆ ವ್ಯವಸ್ಥಿತವಾಗಿ ಮಾಡ್ಕೊಟ್ರೆ ನಮ್ ಜವಾಬ್ದಾರಿ ಮುಗೀತು ಅನ್ನೋ ಒಂದು ಕುಟುಂಬಗಳು ನಮ್ಮ ಹತ್ರ ಇದೆ. ಯಾಕಂದ್ರೆ ಮಗ, ಮಗಳು, ಸೊಸೆ, ಇವಾಗ ಎಲ್ಲರೂ ಕೂಡ ಈಗ ಬದುಕು ನೀವು ಕಟ್ಕೊಳ್ಬೇಕಾದ್ರೆ ಎಲ್ಲರೂ ಹೊರಗೆ ಹೋಗಿ ದುಡಿಯಬೇಕಾದಂತಹ ಅನಿವಾರ್ಯ ಸಂದರ್ಭ ಇವಾಗ ಬಂದಿದೆ. ನಮ್ ಕಾಲದಲ್ಲಿ ನಮ್ ತಂದೆ ಒಬ್ಬರೇ ದುಡಿತಾ ಇದ್ರು, ಹೆಂಡತಿ, ಮಕ್ಕಳು, ಅವ್ರ ತಮ್ಮ, ತಂಗಿ, ಇಷ್ಟು ಜನರನ್ನು ಸಾಕ್ತಾ ಇದ್ರು. ಇವಾಗ ಅನುಕೂಲಗಳು ಜಾಸ್ತಿ ಆದಷ್ಟು, ವ್ಯವಸ್ಥೆ ಜಾಸ್ತಿ ಆದಷ್ಟು ಎಲ್ಲವನ್ನೂ ನಮಗ್ ಬೇಕು, ಎಲ್ಲವನ್ನ ನಾವು ನಮ್ಮ ಮಕ್ಕಳಿಗೆ ಮಾಡ್ಬೇಕು ಅನ್ನೋ ಹಂಬಲ ಇರೋದ್ರಿಂದ ಎಲ್ಲರೂ ದುಡಿಯಕ್ ಶುರು ಮಾಡಿದ್ರು. ಅವಾಗ ಏನಾಯ್ತು, ನಮಗಾಗಿ ಸಮಯ ಕೊಡೋರು ಕಮ್ಮಿ ಆಯ್ತು. ಅವಾಗ ನಾವು ನಮ್ಮ ಮನಸ್ಸನ್ನ ಯೋಗ ನಿದ್ರೆ ಇರ್ಬೋದು, ಸಣ್ಣ ಸಣ್ಣ ಆಸನಗಳಿರ್ಬೋದು, ಪ್ರಾಣಾಯಾಮ ಇರ್ಬೋದು, ಇವೆಲ್ಲ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಅವರೆಲ್ಲರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳುತ್ತೆ.